ಪೊಲೀಸರಿಗೆ ತಲೆನೋವಾಗಿದೆ. ಈ ಬಾಂಬ್ ಬ್ಲಾಸ್ಟರ್ ಆರೋಪಿಯ ಮಾಸ್ಟರ್ ಪ್ಲಾನ್ಗೆ ಖಾಕಿ ಕಕ್ಕ ಬಿಕ್ಕಿಯಾಗ್ಬಿಟ್ಟಿದೆ. ನೋಡಿ, ಪೊಲೀಸರೇ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಏನ್ರಿ ಇವನು ಖತರ್ನಾಕು ಅಂತೇಳಿ. ಸಿಸಿಟಿವಿ ದೃಶ್ಯ ಕಲೆ ಹಾಕೋಕೆ ಪೊಲೀಸರು ಸರ್ಕಸ್ ಮಾಡ್ತಿದ್ದಾರೆ. ಸಾವಿರಾರು ಸಿಸಿಟಿವಿ ದೃಶ್ಯಾವಳಿಗಳು. ಹಲವು ಕಡೆ ಬಟ್ಟೆ ಬದಲಿಸಿ ಆಸಾಮಿ ಗ್ರೇಟ್ ಎಸ್ಕೇಪ್ ಆಗಿದ್ದಾನೆ. 3-4 ಬಸ್ ಚೇಂಜ್ ಮಾಡಿ ಆರೋಪಿ ಸಂಚರಿಸಿದ್ದಾನೆ. ನೋಡಿ, ಕಿಲಾಡಿ ಅವನು. ಪೊಲೀಸರಿಗೆ ತಲೆನೋವಾಗಿದೆ. ಈಗ ಅಲ್ಲಿ ಕುಂದ್ಲಳ್ಳಿ ಬಿಟ್ಟ ITPL ಹೂಡಿ ಬಸ್ ಹತ್ಕೊಂಡ ಕಾಡುಗೋಡಿಗೆ ಹೋದ. ಅವನು ಕಾಡುಗೋಡಿಗೆ ಹೋದ. ಇಲ್ಲೇನು ಮಾಡ್ತಾನೆ ಇವನು? ಕುಂದಲಹಳ್ಳಿ ಬಾಂಬ್ ಬ್ಲಾಸ್ಟ್ ಆಯ್ತಲ್ವಾ, ಆ ಬ್ಲಾಸ್ಟ್ ಅಂದರೆ ಆ ಟೈಮರ್ ಫಿಕ್ಸ್ ಮಾಡಿ ಅಲ್ಲಿ ರವೆ ಇಡ್ಲಿ ತಿಂದು ಅರ್ಧಂಬರ್ಧ ತಿಂದು ಕೈ ತೊಳ್ಕೊಂಡು ಹೋದ. ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಹೋಗಿ ಈ ಬಸ್ ಸ್ಟಾಪ್ ಇದೆ ಅಲ್ವಾ, ಬಸ್ ಸ್ಟಾಪು, ಅವ್ನು ಬಸ್ ಹತ್ತಾನಲ್ವಾ ಕುಂದಲಹಳ್ಳಿಯಿಂದ, ಅಲ್ಲಿಗೆ ಹೋಗಿ ಒಂದು ಬಟ್ಟೆ ಚೇಂಜ್ ಮಾಡ್ತಾನೆ, ಶರ್ಟು. ಯಾಕಂದ್ರೆ ಮತ್ತೆ ಅಲ್ಲಿಂದ ಹುಡುಕಾಟ ಶುರುವಾಗ್ಬಿಡುತ್ತೆ. ಅವ್ನು ಪಾಸ್ ಆಗೋದ್ರೊಳಗಡೆ ಒಂದು 10-15 ನಿಮಿಷದಲ್ಲಿ ಆಗಿದ್ದಿದ್ದು. ಅವನು ಆಚೆ ಬಂದ ಮೇಲೆ ಅಲ್ಲೆಲ್ಲ ಮೆಸೇಜ್ ಪಾಸ್ ಆಗಿರುತ್ತೆ ಅಂಥೇಳಿ ಅಲರ್ಟ್ ಆಗಿ ಅಲ್ಲಿ ಒಂದು ಶರ್ಟ್ ಚೇಂಜ್ ಮಾಡ್ತಾನೆ. ಅಂದರೆ ಮೇಲೆ ಹಾಕಿರೋದನ್ನು ಎಸಿತಾನೆ, ಅಲ್ಲೇ ಎಸಿತಾನೆ. ಅಲ್ಲಿ ಬಸ್ಸಿಗೆ ಹೋಗುವಾಗ, BMTCಲಿ ಹೋಗುವಾಗ ಅಲ್ಲೊಂದು ಶರ್ಟು, ಆಮೇಲೆ ಅಲ್ಲಿ ಹೋಗ್ತಾನೆ ಕಾಡುಗೋಡಿ, ಅಲ್ಲಿ ಮತ್ತೊಂದು ಶರ್ಟ್. ಹೀಗೆ ಈ ರೀತಿ ಪ್ಲ್ಯಾನನ್ನು ಮಾಡಿದ್ದ. ಪ್ಯಾಂಟು ಅಷ್ಟೇ, ಎರಡೆರಡು ಪ್ಯಾಂಟು, ಒಂದು ಜೀನ್ಸು, ಒಂದು ಕಾಟನ್. ಈ ಥರ ಪ್ಲ್ಯಾನ್ ಮಾಡಿದ್ದ ಈ ಖತರ್ನಾಕ್ ಪೊಲೀಸರಿಗೆ ಯಾವುದೇ ರೀತಿಯ ಅನುಮಾನ ಬರಬಾರ್ದು ಅನ್ನುವಂಥ ಕಾರಣಕ್ಕೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್. ಗಮನಿಸ್ತಾ ಇದ್ದೀವಿ, ಈ ಆರೋಪಿ ಯಾವ ರೀತಿ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ಲಿಕ್ಕೆ, ಡೈವರ್ಟ್ ಮಾಡಲಿಕ್ಕೆ ಏನೆಲ್ಲ ಖತರ್ನಾಕ್ ಪ್ಲಾನ್ ಮಾಡಿದ್ದ ಅಂಥೇಳಿ. ಈ ಪ್ಯಾಂಟ್ ಮೇಲೆ ಪ್ಯಾಂಟು, ಶರ್ಟ್ ಮೇಲೆ ಶರ್ಟು, ಇದೆಲ್ಲ ಎಲ್ಲಿ ನೋಡಿ ಕಲ್ತಿರ್ಬೋದು ಇವನು. ವೆಲ್ ಟ್ರೇಡ್ ಅಂತ ಅನಿಸ್ತಾ ಇದೆ ನಮಗೆ. ಖಂಡಿತವಾಗಿ ಪ್ರಭು, ಯಾಕಂತ ಹೇಳಿದ್ರೆ ಇಂತಹ ಬ್ಲಾಸ್ಟ್ ಪ್ರಕರಣದಲ್ಲಿ ಬರುವಂತಹ ಆರೋಪಿಗರು, ಶಂಕಿತರು ಏನಿರ್ತಾರೆ, ಇವರೆಲ್ಲರೂ ಕೂಡ ವೆಲ್ ಟ್ರೈನ್ಡ್ ಇರ್ತಾರೆ. ಸಾಮಾನ್ಯವಾಗಿ ನಾವು ನಗರದಲ್ಲಿ ನೋಡುವಂಥ ಯಾರೋ ಕಳ್ಳತನ ಮಾಡುವಂಥದ್ದು, ರೌಡಿ ಶೀಟರ್ಗಳಿರ್ಬೋದು, ಬೇರೆ ಆರೋಪಿಗಳಿಗೆ ಇವ್ರನ್ನ ಹೋಲಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇವರೆಲ್ಲರೂ ಕೂಡ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇಂತಹವರಿಗೆ ಸಂಪರ್ಕ ಇರುವಂಥ ಸಾಧ್ಯತೆ ಇರುತ್ತೆ. ಮತ್ತು ಈ ರೀತಿಯಾಗಿ ಬಾಂಬ್ ಬ್ಲಾಸ್ಟ್ ಕೇಸ್ಗಳು ನಾವು ನೋಡಿರುವಂಥ ಬಹುತೇಕ ಶಂಕಿತ ಆರೋಪಿಗಳೇನಿರ್ತಾರೆ, ಇವರೆಲ್ಲರೂ ಕೂಡ ವೆಲ್ ಟ್ರೈನ್ಡ್ ಮತ್ತು ವೆಲ್ ಎಜುಕೇಟೆಡ್ಸೇ ಇರ್ತಾರೆ. ಇವರು ತುಂಬ ಚೆನ್ನಾಗಿ ಓದ್ಕೊಂಡು ಕೂಡ ಇರ್ತಾರೆ. ಹೀಗಾಗಿ ಇವ್ರಿಗೆ ನಾಲೆಡ್ಜ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇಡೀ ಪ್ರಕರಣಗಳನ್ನು ನೋಡಿದಾಗ ನಾವು ಈ ಪ್ರಕರಣದಲ್ಲಿ ಈ ಹಿಂದೆ ನಡೆದಿರುವಂತಹ ಬಾಂಬ್ ಅದನ್ನ ಎಲ್ಲವನ್ನೂ ಕೂಡ ಗಮನಿಸಿರುವಂತಹ ಆರೋಪಿ ಪೊಲೀಸರು ಯಾವ ರೀತಿಯಾಗಿ ಆತನನ್ನ ಪತ್ತೆ ಹಚ್ಚಬಹುದು ಅನ್ನೋ ಕಾರಣಕ್ಕಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಈತ ಏನು ಬ್ಲಾಸ್ಟ್ ಮಾಡಿದ ಬಳಿಕ ಯಾವ ರೀತಿಯಾಗಿ ಇಲ್ಲಿಂದ ಎಸ್ಕೇಪ್ ಆಗಬೇಕು ಅನ್ನೋದ್ರ ಬಗ್ಗೆ ಮೊದಲೇ ಪೂರ್ವ ನಿಯೋಜಿತವಾಗಿ ಪ್ಲಾನ್ ಅನ್ನು ಮಾಡ್ಕೊಂಡಿರ್ತಾರೆ. ಸ್ವಲ್ಪ ಇವರು ಟೆಕ್ನಿಕಲ್ ಆಗಿ ಈತ ಎಕ್ಸ್ಪರ್ಟ್ ಇರುವಂಥ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಪೊಲೀಸರಿಗೆ ಇನ್ನೂ ಕೂಡ ಆತನ ಬಗ್ಗೆ ಸರಿಯಾದ ರೀತಿಯಲ್ಲಿ ಚಾರೆ ಸಿಗ್ತಾ ಇಲ್ಲ, ಆತನನ್ನ ಪತ್ತೆ ಮಾಡ್ಲಿಕ್ಕೆ ಆಗ್ತಿಲ್ಲ. ಇಲ್ಲಿ ಪ್ರಮುಖವಾಗಿ ನಾವು ಒಂದನ್ನು ಗಮನಿಸಬೇಕಾಗತ್ತೆ. ಏನು ಬೆಂಗಳೂರಿನ ಹೊರವಲಯ ಅಂದರೆ ಆಲ್ಮೋಸ್ಟ್ ವೈಟ್ ಫೀಲ್ಡ್ ಏನಿದೆ, ಅಲ್ಲಿ ಈತ ಬ್ಲಾಸ್ಟ್ ಅನ್ನು ಮಾಡಿರುವಂಥದ್ದು. ಆತ ಬಂದು ಬ್ಯಾಗನ್ನು ಇಟ್ಟು 1 ಗಂಟೆಯ ನಂತರ. ಸೊ ಹೀಗಾಗಿ ಅವನು 1 ಗಂಟೆಗಳ ಕಾಲ ಅವನಿಗೆ ಅವಕಾಶ ಇತ್ತು. 1 ಗಂಟೆಗಳಲ್ಲಿ ಆತ ಅಲ್ಲಿಂದ ಎಸ್ಕೇಪ್ ಆಗಲಿಕ್ಕೆ ಎಲ್ಲ ರೀತಿಯ ಸಾಧ್ಯತೆಗಳಿದೆ. ಏನು ನಮ್ಮ ರಾಜ್ಯದ ಬಾರ್ಡರ್ ಬರುವಂಥ ತಮಿಳುನಾಡು ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ಈ ರೀತಿಯಾಗಿ ಬೇರೆ ರಾಜ್ಯಗಳ ಮುಖಾಂತರ ಆತ ತಪ್ಪಿಸ್ಕೊಂಡು ಹೋಗಿರುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ಅದರ ಜೊತೆಗೆ ಏನಾದರೂ 1 ಗಂಟೆಗಳ ಕಾಲಾವಕಾಶದಲ್ಲಿ ಆತ ಏರ್ಪೋರ್ಟ್ಗೆ ಹೋಗಿ ಏರ್ಪೋರ್ಟಿಂದ ಏನಾದರೂ ಎಸ್ಕೇಪ್ ಆಗಿದ್ದಾನ, ಈ ರೀತಿಯಾಗಿ ಹಲವು ಆಯಾಮದಲ್ಲಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಇನ್ನು ಅದರ ಜೊತೆಗೆ ಆತ ಬಂದಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಎಲ್ಲೂ ಕೂಡ ತನ್ನ ಸುಳಿವು ಸಿಗಬಾರ್ದು. ಮತ್ತು ಘಟನಾ ಸ್ಥಳದಿಂದ ಆತ ಹೊರಹೋದ ನಂತರ